ಸಂಪುಟ ವಿಸ್ತರಣೆ ಮತ್ತೊಂದು ಕಡೆ ತಣ್ಣಗಾಗ್ತಾ ಇಲ್ಲ. ಹಿರಿಯ ಶಾಸಕರ ಶಮನ, ಅಸಮಾಧಾನದ ಒಂದು ಹೊಗೆ ಆಡ್ತಾಲೇ ಇದೆ. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಹಿರಿಯ ಶಾಸಕರಿಂದ ಬೇಗುದಿ ನಿಲ್ಲುತ್ತಿಲ್ಲ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಂದ ಬಂಡಾಯ ಮುಂದುವರೆದಿದೆ. ಸಿಎಂ ಹಾಗೂ ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸಿದ್ರು ಕೂಡ ಅತೃಪ್ತಿ ಶಮನವಾಗಿಲ್ಲ. ರಾಹುಲ್ ಗಾಂಧಿಯಿಂದ ನೇರವಾಗಿ ಎಂ ಕೃಷ್ಣಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿದ್ರು ಕೂಡ ಬಗ್ಗಿಲ್ಲ. ರಾಹುಲ್ ಗಾಂಧಿ ಸಂಧಾನಕ್ಕೂ ಕೂಡ ಪಟ್ಟು ಸಡಿಲಿಕೆ ಮಾಡಿಲ್ಲ ಹಿರಿಯ ಶಾಸಕ. ಕೊಟ್ರೆ ಮಂತ್ರಿ ಸ್ಥಾನ ನೀಡಿ, ಇಲ್ಲದೆ ಇದ್ರೆ ಬೇರೆ ಸ್ಥಾನ ಬೇಡ ಅಂತ ಕೃಷ್ಣಪ್ಪ ಹೇಳುತ್ತಿದ್ದಾರೆ. ರಾಹುಲ್ ಗಾಂಧಿಗೆ ನೇರವಾಗಿ ಹೇಳಿದ್ದಾರೆ ಶಾಸಕ ಎಂ ಕೃಷ್ಣಪ್ಪ. ಈ ಮಧ್ಯೆ ದೆಹಲಿಗೆ ತೆರಳಿದ ಎಂ ಕೃಷ್ಣಪ್ಪ ಪುತ್ರ ಪ್ರಿಯಾ ಕೃಷ್ಣ ಹೈಕಮಾಂಡ್ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಿಯಾ ಕೃಷ್ಣ ತಮ್ಮ ತಂದೆಗಾದರೂ ಸ್ಥಾನವನ್ನು ಕೊಡಿ, ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವಂಥದ್ದು ಪ್ರಿಯಾ ಕೃಷ್ಣ ಅವರು ಹೈಕಮಾಂಡ್ ಮುಂದೆ ಇಡುವಂತಹ ಬೇಡಿಕೆಯಾಗಿರುತ್ತೆ. ಸಿಎಂ ಹಾಗೂ ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸಿದ್ರು ಕೂಡ ಅತೃಪ್ತಿ ಇನ್ನೂ ಶಮನವಾಗಿಲ್ಲ. ರಾಹುಲ್ ಗಾಂಧಿಯವರೇ ಸ್ವತಃ ಫೋನ್ ಮಾಡಿದ್ರು ಕೂಡ ಕೃಷ್ಣಪ್ಪ ಅವರ ರಾಹುಲ್ ಗಾಂಧಿಯವರ ಮಾತಿಗೂ ಕೂಡ ಬಗ್ಗಿಲ್ಲ. ಮಂತ್ರಿಗಿರಿಯನ್ನು ಬಿಟ್ಟು ಬೇರೇನೂ ಇಲ್ಲ ಮಾತುಕತೆ ನಡೆಸಲಿಕ್ಕೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದಿದೆ. ಹಾಗಾಗಿ ಎಂ ಕೃಷ್ಣಪ್ಪ ಅವರನ್ನು ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಳೋದಾದರೆ, ಮತ್ತೊಂದು ಕಡೆ ಮೂವರಲ್ಲಿ ಅಂದರೆ ಮಾಗಡಿ ಬಾಲಕೃಷ್ಣ ಅಥವಾ ಪುಟ್ಟರಂಗ ಶೆಟ್ಟಿ ಅಥವಾ ನಾಗೇಂದ್ರ ಈ ಮೂವರಲ್ಲಿ ಇಬ್ಬರ ಸಚಿವ ಸ್ಥಾನವನ್ನು ವಾಪಸ್ ಪಡೆಯುವಂಥ ಅಥವಾ ಅವರಿಗೆ ಕೋಕ್ ಕೊಡುವಂಥ ಸಾಧ್ಯತೆಗಳಿದೆ. ಸೊ ಒಂದು ವೇಳೆ ಆ ರೀತಿ ಆಗಿದ್ದೇ ಆದರೆ, ಇಬ್ಬರಿಗೆ ಕೋಕ್ ಕೊಟ್ಟಿದ್ದೇ ಆದರೆ ಸಂಪುಟಕ್ಕೆ ಎಂ ಕೃಷ್ಣಪ್ಪ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ, ಅಥವಾ ಆರ್ ವಿ ದೇಶಪಾಂಡೆ ಅವರು ಸೇರ್ಪಡೆಗೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ.